ಏನು ಯಾರು ಕಾಣವಲ್ರಲ್ಲ. ಮಮ್ಮಿ ಮಮ್ಮಿ, ಭಾರತಿ ಅಕ್ಕ, ಭೂನಕ್ಕ, ಓ ಆಂಟಿ, ಹೇಗಿದ್ದೀರಾ? ಆರಾಮದ್ದೀರಾ? ಅವ್ವ ಅವ್ವ, ನೋಡಿಲ್ಲಿ ಯಾರು ಬಂದಾರ? ಆರೋ, ಅರ್ಪಿತಾ, ನೀವು ಬಂದಿರನ? ಓ, ಬಾವರ್ ಬರ್ಲಿಲ್ಲ ನೀಬ್ರು? ಇಲ್ಲ ಅಮ್ಮ, ಬೇಜಾರಾಗಬೇಡ. ನಿಂಗೆ ಗೊತ್ತಲ್ಲ, ನನ್ನ ಮಗಂತರೂ ಈ ಹಳ್ಳಿ ಒಳಗೆ ಅಡ್ಜಸ್ಟ್ ಆಗಲ್ಲ. ಅದಕ್ಕೋಸ್ಕರ ನಾ ಕರ್ಕೊಂಬರ್ಲಿಲ್ಲ ನನ್ನ ಮಗನ್ನ. ಇನ್ನು ಅಮೇರಿಕಾದಿಂದ ನಿಮ್ಮ ದೊಡ್ಡಕ್ಕ ಅವ್ರ ನಿಮ್ಮ ಭಾವನ ಕರ್ಕೊಂಡು ಬಂದಿಲ್ಲ. ಅವ್ರು ಅವತ್ತು ಮದುವೆ ದಿನ ಬರ್ತಾರಂತೆ, ನಿನ್ನ ಮದುವೆ ದಿನ. ಸರಿ ಆಂಟಿ, ಪರವಾಗಿಲ್ಲ ಬಿಡ್ರಿ. ಬರ್ತಾರಲ್ಲ ಮದುವೆಗೆ, ಅಷ್ಟು ಸಾಕು. ಹಾಂ ಶೋರ್ ಬರ್ತಾನೆ. ಆದ್ರೆ ನೀವು ಚೆನ್ನಾಗಿರೋ ಛತ್ರನ ಬುಕ್ ಮಾಡ್ಬೇಕಮ್ಮ. ಇಲ್ಲ ಅಂದರೆ ಛತ್ರ ಚೆನ್ನಾಗಿಲ್ಲ, ಎ ಸಿ ಇಲ್ಲ, ಅವೆಲ್ಲ ಕಂಫರ್ಟಬಿಲಿಟಿ ಇಲ್ಲ ಅಂದರೆ ನನ್ನ ಮಗ ನಿಜ ಬರಲ್ಲ ಅಮ್ಮ. ಇಲ್ಲಿ ಅಮ್ಮ ಕಾಣ್ತಾನೆ ಇಲ್ಲ, ಇಷ್ಟೊಂದು ನಾವು ಗಲಾಟೆ ಮಾಡ್ತಾ ಇದ್ದೀವಿ. ಕರಿ ನಿಮ್ಮಮ್ಮನ. ಏನು ಮಾಡ್ತಿದ್ದೀರಾ ಇವರೇ? ಅಯ್ಯೋ ಆಂಟಿ, ನೀವು ಕುತ್ಕೊಳ್ಳಿ, ನಾನು ಕರಿತೀನಿ ಮಮ್ಮಿನ, ನೀವು ಕುತ್ಕೊಳ್ಳಿ. ಏನವ, ಅಂತೂ ಇಂತೂ ನಿನಗಿಷ್ಟ ಆದ ಹುಡುಗನ ಮದುವೆ ಆದಿ? ಹ್ಞೂ ಅಕ್ಕ. ಆರಾಮದಿರಲ್ಲ? ನಾವಿಬ್ರು ಆರಾಮಿದ್ದೀವಿ. ನಿಂದು ಹೇಳು, ಹೊಸ ಮದುಮಗಳು, ಹೊಸ ಜೀವನ ಎಲ್ಲ ಹೆಂಗೈತಿ? ಆರಾಮಾಗೈತ? ಇಷ್ಟಪಟ್ಟಿರೋ ಹುಡುಗನಂತರೂ ಮಸ್ತ್ ಮದುವೆ ಆಗಿದೆ. ಹೆಂಗೈತೆ ಅತ್ತಿ ಮನಿ? ದೀಪಕ್ ಹೇಳ್ಬಿಟ್ಟಾರ, ನಿಂಗೆ ಹೆಂಗೆ ಬೇಕು ಹಂಗಿರು. ನಮ್ಮ ಮನ್ಯಾಗ ನಮ್ಮ ಅವ್ವಂದೆಲ್ಲ ತಲೆ ಕೆಸ್ಕೋಬೇಡ, ಆರಾಮಾಗಿರು, ಚಿಲ್ ಮಾಡು ಅಂತ ಹೇಳಾರ. ಓಹೋ, ಪರವಾಗಿಲ್ಲ, ಒಳ್ಳೆ ಹುಡುಗನ ಆರಿಸ್ಕೊಂಡಿ. ಹ್ಞೂ ಯಾರಂತ ನೋಡಿದ್ರೆ ನೀವು? ಆರವ, ಅರ್ಪಿತಾ, ಬರ್ರಿಲ್ಲಿ. ಯವ್ವ, ಹೆಂಗದೀವ? ಭಾರತಿ, ಭುವನ, ಆರಾಮದ್ದೀರಾ? ಅಯ್ಯೋ ಬೀಗ್ರ, ಬರ್ರಿ ಬರ್ರಿ. ನಾನಂತರೂ ನೀವು ಬಂದಿದ್ದು ನೋಡಿ ನಂಗೆ ಭಾಳ ಖುಷಿ ಆಯ್ತು. ಅಣ್ಣವ್ರು ಬರ್ಲಿಲ್ರಿ? ಇಲ್ಲ ಇಲ್ಲ, ಅವ್ರು ಸ್ವಲ್ಪ ಕೆಲಸ ಇತ್ತು. ನಿಮಗೂ ಗೊತ್ತಲ್ಲ ನಮ್ಮ ಬಿಸ್ನೆಸ್ಸು, ಅದೆಲ್ಲ ಆ ಥರ ಬಿಟ್ಟು ಬರೋಕ್ಕಾಗಲ್ಲ, ಯಾರ್ಯಾರ ಒಬ್ಬ ಇರಲೇಬೇಕು. ಇವನು ಮತ್ತು ಮದುವೆ ದಿನ ಬರ್ತಾನಲ್ಲ, ಹಾಗಾಗಿ ಅವ್ರನ್ನ ಅಲ್ಲೇ ಬಿಟ್ಟು ಬಂದೆ. ಇಬ್ಬರು ಬರ್ತಾರಪ್ಪ, ಮದುವೆ ಖಂಡಿತ ಬರ್ತಾರೆ. ಮಮ್ಮಿ, ಮೊನ್ನೆ ಭಾವನ ಫೋನ್ ಮಾಡಿದ್ಲು, ನಿಂಗೇನೋ ಹುಷಾರಿಲ್ಲದಂಗಾಗಿತ್ತು ಅಂತ ಹೇಳಿ. ಯಾಕೆ ಪದೇ ಪದೇ ನಿಂಗೆ ಹುಷಾರು ತಪ್ಪುತ್ತೆ? ಒಂದು ಸ್ವಲ್ಪ ನೋಡ್ಕೋಬೇಕಲ್ಲ, ಹೆಲ್ತ್ ಕಡೆ ಕಾಳಜಿ ಮಾಡಬೇಕಲ್ಲ. ಅದಾನಲ್ಲವಾ ಮನೆಯಾಗ, ಅದಾನಲ್ಲ ಭೂಪ, ಅವನಿಂದನ ಅರ್ಧ ನನ್ನ ಜೀವನ ನನಗೆ ಸಾಕಾಗಿ ಹೋಗೈತಿ. ಅದಕ್ಕೆ ಪದೇ ಪದೇ ನೆಗಡಿ ಕೆಮ್ಮು ಬರುತ್ತೋ ಏನು ಬರುತ್ತೋ ಯಾರಿಗೆ ಗೊತ್ತು, ಎಲ್ಲ ನನ್ನ ಹಣೆ ಬರ. ಒಂದು ಕೆಲಸ ಮಾಡು, ಹೆಂಗೂ ಒಂದು ಮದುಮಗನ ಮಾಡೋದು ನಾಳೆಲ್ಲ, ಇವತ್ತು ನಾವು ಹೋಗಿ ಬಂದ್ಬಿಡೋಣ ಹುಬ್ಳಿಗೆ. ಒಂದ್ಸರಿ ತೋರಿಸ್ಕೊಂಡೆಲ್ಲ ಚೆಕಪ್ ಮಾಡಿಸ್ಕೊಂಬಂದ್ಬಿಡೋಣ, ಏನಂತಿ? ಅಯ್ಯೋ ಬೇಡ, ಆಮೇಲೆ ಅದಕ್ಕೂ ಒದ್ರೆ ಆಡ್ತಾನೆ. ಈಗ ನನ್ನ ಮದುವೆ ಅಂದ್ರೆ ನಿನಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಮದುವೆಗೆ ಚಂದಾಗಿ ಓಡಾಡವಳ್ಳಿ, ನಿನ್ನ ಮಕ್ಕಳ ಮದುವೆ ಹೆಂಗೆ ಮಾಡಿದ್ದಿ 3 ಮಂದಿದು ಅಂತಂದು ಜೀವಾ ತಿಂದು ಹಾಕ್ಯ ನನಗೆ. ಮತ್ತಿನ್ನು ನಾನೇನಾರ ದವಾಖಾನೆ ಹೋಗಿ ಕೂತೆ, ಅವ್ರೇನೋ ಮತ್ತು ಹಂಗೆ ಹಿಂಗಂದು ಒಂದಿನ ಹೆಚ್ಚು ಕಮ್ಮಿ ಆತು, ಮುಗಿದೋತು. ಅವ್ನದು ಬಿಡು, ಈ ಊರಾಗದಾರಲ್ಲ ಜನ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂದ್ರೂ ಇಲ್ಲ, ದಣಿಯರ ಮನೆಗೆ ಹಂಗಾಗುತ್ತೆ, ದಣಿಯರ ಮನೆಗೆ ಹಿಂಗಾಗುತ್ತೆ, ದಣಿಯರ ಮನೆ ಅಂತ ಕುಣಿತಾವ. ಒಟ್ಟು ನಮ್ಮ ಮನೆದು ಬೇಕವಕ್ಕೆ. ಈಗಿನ್ನ ಮುಂಜಾನೆ ಬಂದಿದ್ಲವ. ಏನ್ರಿ, ಏನಾರ ನಿಮಗೆ ಸಹಾಯ ಬೇಕಿದ್ರಿ ಹೇಳ್ರಿ, ಅವರ ನಾವು ಮಾಡ್ತೀವಿ. ಚಪ್ರ ಗಿಪ್ರ ಎಲ್ಲ ಹಾಕಿ ಹೋಗ್ಯಾರಲ್ಲ, ಇನ್ಯಾರು, ನಾವೇನು ಹೇಳೇ ಇಲ್ಲ, ಅವರ ಬಂದು ಹಾಕಾಕತ್ತಾರ. ಈ ನಾಳೆನ ಊರನಾರ ಅವರ ಬಂದ ಮದುಮಗನು ಮಾಡಿ ಹೋಗ್ತಾರ ಏನ್ಕತ್ತಿಯ? ಊರನಾರ ಘನ ಜೀವದಾರ ನಿಮ್ಮ ಮಣ್ಣನ ಮ್ಯಾಗ. ನನಗೆ ಬೇಡತ್ತ ಆಟ ಹೊತ್ತು ಮನ್ಯಾಗ ಮನಿ ಅದೇನಂತಾರಲ್ಲ, ಊರಿಗೆ ಉಪ್ಕಾರಿ ಮನಿಗೆ ಮಾರಿ ಹಂಗ ನಿಮ್ಮ ಅಣ್ಣ. ನಡೀರಿ, ಕುಂದಿರಿ ಬೀಗ್ರ, ನಾ ಕರಿತೀನಿ ಇವ್ರನ್ನ. ಕುಂದಿರಿ ಬಾವು, ಏನಾರ ಮಾಡಿಕೊಡ್ಬೇಕಮ್ಮ, ಕಾಫಿ ಟೀ? ಅಯ್ಯೋ ಮಮ್ಮಿ, ಅದೆಲ್ಲ ಏನು ಬೇಡ, ನಾನು ಫುಲ್ ಡಯಟು. ಆಮೇಲೆ ಕಾಫಿ ಟೀ ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ, ನೀವು ಯಾರೂ ಕುಡಿಬೇಡಿ. ನಾನು ನನ್ನ ಜೊತೆಗೆ ಗ್ರೀನ್ ಟೀ ಪ್ಯಾಕೆಟ್ಸ್ ತೊಗೊಂಡು ಬಂದೀನಿ, ನಂಗೆ ಅದು ಮಾಡಿಕೊಟ್ಬಿಡ್ರಿ ಸಾಕು. ಓಹ್ ಹಾಂ ಹೌದಲ್ಲ, ನೀನೇನು ಕುಡಿಯಲ್ಲ ಅಲ್ಲ, ಲೈಮ್ ಜ್ಯೂಸ್ ಕುಡಿಬೋದಲ್ಲ ಅಮ್ಮ? ಅಯ್ಯೋ ಮಮ್ಮಿ, ನಿಂಗೆ ಗೊತ್ತಲ್ಲ. ಅಯ್ಯೋ ನೋಡಿ ಇವ್ರೆ, ಲೈಮ್ ಜ್ಯೂಸ್ ಒಳಗೆ ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ. ಹಾಂ, ನಂಗೆ ಆರ್ಟಿಫಿಷಿಯಲ್ಲು, ಆಮೇಲೆ ಪ್ಯಾಕೆಟೆಡ್ಡು, ಈ ಪ್ರಿಸರ್ವೇಟಿವ್ ಹಾಕಿರೋದು ಇವನ್ ನಾನು ಕುಡಿಯಲ್ಲ. ನೋಡಿ ನಾನು ಹೆಂಗೆ ಸ್ಲಿಮ್ ಆಗಿದ್ದೀನಿ, ನಾನು ಡೈಲಿ ಜುಂಬಾ ಡಾನ್ಸ್ಗೆಲ್ಲ ಹೋಗ್ತೀನಿ ಗೊತ್ತಾ. ನೀವು ಬಿಡ್ರಿ, ಈಗಲೂ ನಿಮಗೆ ಯಾರಿಗೂ ವಯಸ್ಸಾಗೈತೆ ಅಂತ ಹೇಳಲ್ಲ, 16 ವರ್ಷದ ಹುಡುಗಿ ಕಂಡಂಗೆ ಕಾಣ್ತೀರಿ. ಆಯ್ತಾಯ್ತು, ಎಲ್ರಿಗೂ ಗ್ರೀನ್ ಟೀನೇ ಅಲ್ಲ, ಅದಕ್ಕೆ ಬಿಸಿನೀರು ಇಡಬೇಕೇನಲ್ಲ. ಭಾವನಾ ಹೋಗಮ್ಮ, ಎಲ್ರಿಗೂ ಗ್ರೀನ್ ಟೀ ಮಾಡಿಬಿಡು, ನನಗೂ ಮಾಡಮ್ಮ, ನಾನು ಕುಡಿತೀನಿ ಅದನ್ನ. ಮಮ್ಮಿ ಏನು ಗೊತ್ತೇನು, ನೀನೇನು ಊಟ ಮಾಡ್ತೀಯಲ್ಲ ಅರ್ಧ ಅದರಿಂದನೇ ನಿಂಗೆ ಸಮಸ್ಯೆ.
ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಡಯಟ್ ಮಾಡು, ಒಂದು ಸ್ವಲ್ಪ ಹೆಲ್ದಿದೆಲ್ಲ ಕನ್ಸ್ಯೂಮ್ ಮಾಡು, ಪ್ರೋಟೀನು, ದೇಹಕ್ಕೆ ಬೇಕಾಗಿರೋ ಮಿನರಲ್ಸು ವಿಟಮಿನ್ಸ್ ಎಲ್ಲ ಹೋಗ್ಬೇಕು ಮಮ್ಮಿ. ನೀನು ಅದು ಬಿಟ್ಟು ರೊಟ್ಟಿ ಪಲ್ಯ ಅಲ್ಲ ಅದು ತಿನ್ನು, ಅದರೊಳಗೂ ಎಲ್ಲ ಇರುತ್ತಾ, ಇಲ್ಲ ಅಂತ ಹೇಳಲ್ಲ. ಅದು ಮೇನ್ ಮಾಡ್ಕೋಬೇಡ, ಬೇರೆ ಮತ್ತೆ ನಮ್ಗೆ ಎಕ್ಸ್ಟ್ರಾ ಪ್ರೋಟೀನು ಬೇಕಾಗ್ತಿರತ್ತ. ಆಯ್ತಕ್ಕ ಆಯಿತು. ಇವಾಗ ಎಲ್ರಿಗೂ ಗ್ರೀನ್ ಟೀ ಮಾಡಲಾ? ಕೊಡು ಪ್ಯಾಕೆಟ್ಸು. ಅನ್ನಂಗೆ ಲಗೇಜಲ್ಲಿ ಅಯ್ಯೋ ಎಲ್ಲ ಕಾರಲ್ಲೇ ಇದೆ ಕಣೆಮ್ಮ. ಯಾರಾದರೂ ನಿಮ್ಮ ಮನೇಲಿ ಸರ್ವೆಂಟ್ಸ್ ಇದ್ದರೆ ಕಳಿಸಿ ರೂಮ್ಗೆ ಇರಿಸ್ಬಿಡ್ತೀಯಾ? ಹಾಂ ತೀರಾ ಕಳಿಸ್ತೀನಿ ರೀ. ನೀವು ಹೋಗ್ರಿ. ಐ ನೀಡ್ ಟು ಗೆಟ್ ಫ್ರೆಶ್. ನನಗೆ ಫ್ರೆಶ್ ಆಗಬೇಕಿತ್ತಲ್ಲ, ಆಮೇಲೆ ನಾನು ಸ್ವಲ್ಪ ಕೂತ್ಕೋತೀನಿ. ನಾನು ಹೊರಗಡೆಯಿಂದ ಬಂದಿದ್ದೀನಲ್ಲ, ನಂಗೊಂದು ಸ್ವಲ್ಪ ಸಫೋಕೇಟ್ ಫೀಲ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿ ಬಂದುಬಿಡ್ಲಾ? ಎಲ್ಲೈತಿ ಬಾತ್ರೂಮು? ಅದ ನೀವು ಯಾವಾಗಲೂ ಬಂದಾಗ ಇರ್ತೀರಲ್ಲ, ಅದ ರೂಮ್ನಾಗೆ ಇದ್ಬಿಡ್ರಿ. ನಿಮ್ಗೆ ಅದೇ ಚಲೋ ಆಗ್ತೈತಿ. ನೀವು ನಿಮ್ಮ ಸೊಸಿನೂ ಅಲ್ಲೇ ಅದ ರೂಮ್ನಾಗೆ ಇದ್ಬಿಡ್ರಿ. ಆರವಾ ಏನು ಮಾತಾಡವಲ್ಲೇ, ಸುಮ್ಮನೆ ನಿಂತ್ಕೊಂಡನಲ್ಲೇ, ಹೆಂಗೆ ಬೂನ? ಹವಯ್ಯ ಅಜ್ಜಿ. ಅಯ್ಯೋ ಬಂಗಾರ, ಎಷ್ಟು ಚಂದ ಮಾತಾಡ್ತೀಯಪ್ಪಜ್ಜಿ. ಬಾರ ಬಂಗಾರ, ನಿಂಗೆ ಏನ್ ಬೇಕು, ಏನ್ ತಿಂತೆ ನೀನು? ನಂಗೆ ಟಾಕೋಸ್ ಬೇಕು ಅಂತಂದೆ ಮಮ್ಮಿಗೆ. ನಂಗೆ ಟಾಕೋಸೇ ಕೊಡಿಸ್ಲಿಲ್ಲ ಮಮ್ಮಿ. ನಿಮ್ಮ ಮಮ್ಮಿ ಏನ್ ಕೊಡಿಸ್ಲಿಲ್ಲ? ಏನ್ರಿ ಅದು ಭುವನ? ಮಮ್ಮಿ ಅದು ತಲೆ ಕೆಸ್ಕೊಬೇಡ ಬಿಡು. ನಮ್ಮೂರಲ್ಲೆಲ್ಲ ಸಿಗಲ್ಲ, ಹೊಸಪೇಟೆ ಒಳಗೆ ಸಿಗುತ್ತಾ. ಈಗ ನಾ ಎಲ್ಲ ಕರ್ಕೊಂಡು ಹೋಗ್ತೀನಂತ ಅಂದಂಗ. ನಿಮ್ಮ ದೀಪಕ್ಕೆಲ್ಲಿ? ಅವರು ಅಷ್ಟ, ಅವ್ರಿಗೂ ಈ ಹಳ್ಳಿದು ಎಲ್ಲ ಇಷ್ಟ ಆಗಂಗಿಲ್ಲ ಅಕ್ಕ. ಅವರು ಒಂದೇ ಸರಿ ಮದ್ವೆ ದಿನನೇ ಬರ್ತೀನಿ ಅಂತ ಹೇಳಿದ್ರು. ಸರಿ ಮಮ್ಮಿ, ನಾವೆಲ್ಲ ಫ್ರೆಶ್ ಆಗಿ ಬರ್ತೀವಿ. ಅಪ್ಪ ಎಲ್ಲಿ? ಭಾರತಿ, ಭುವನ, ಓ ಅಮ್ಮರ ಆರಾಮದಿರಿ? ಯಾವಾಗ ಬಂದ್ರಿ? ಆರಾಮ ಎತ್ಕೋ. ಅರ್ಪಿ ಗಟ್ಟ ಹಿಡ್ಕೊ ನನ್ನ. ಏ ಆರವ, ಅರ್ಪಿತಾ, ಬರ್ರಿ ಬರ್ರಿ ಮಾಮನ ಹತ್ರ ಬರ್ರಿ. ಆಂಟಿಯರ ಆರಾಮದಿರಿ? ನಾವು ಆರಾಮದೀವಿ. ನೀವು ಆರಾಮಿದ್ದೀರಲ್ಲ? ಐ ನೀಡ್ ಟು ಗೆಟ್ ಫ್ರೆಶ್. ನಾನು ಸ್ವಲ್ಪ ಫ್ರೆಶ್ ಆಗಬೇಕಿತ್ತು. ನಾ ಫ್ರೆಶ್ ಆಗಿ ಬರ್ತೀನಿ. ಅವನ ರೂಮ್ನಾಗ ಐತಲ್ಲ, ಆ ಬಾತ್ರೂಮ್ನಾಗಾರ ಹೋಗ್ರಿ, ಇಲ್ಲ ಕಾಮನ್ಗಾರ ಹೋಗ್ರಿ. ಹೆಂಗೋ ಅತ್ತಿಯಾರು ರೂಮ್ನೊಳಗೆ ಹೋಗ್ಯಾರಲ್ಲ, ನೀವು ಫ್ರೆಶ್ ಆಗಿ ಬಂದ್ಬಿಡ್ರಿ. ಎಲ್ರಿಗೂ ಸೇರಿ ಗ್ರೀನ್ ಟೀ ಮಾಡಿಬಿಡ್ತೇನೆ. ಸರಿ, ಫ್ರೆಶ್ ಆಗ್ಬೋರಿ. ಅಣ್ಣ ನೀ ಅಲ್ಲೇ ನಿಂತ್ಕೋ. ನನ್ನ ಮಕ್ಕಳ ಹತ್ರಕ್ಕೂ ಬರಬೇಡ ನೀನು, ಹೇಳ್ತೀನಿ ನೋಡು. ಇಬ್ಬರು ಮಕ್ಕಳ ಹತ್ರಕ್ಕೂ ಬರಬೇಡ. ಆರವನು ಮುಟ್ಬೇಡ, ಅರ್ಪಿತಾನು ಮುಟ್ಬೇಡ, ಹೇಳ್ತೀನಿ ನೋಡು ನಾನು. ನಿಮ್ಮ ಅಪ್ಪನೂ ಬಂದರು. ಯಾಕ ಏನಾಯ್ತು ಭಾರತಿ, ಹಂಗ್ಯಾಕ್ ಮಾಡ್ತಿ? ಯಾಕ ಏನು ನಿಂಗೆ ಗೊತ್ತಿಲ್ಲನ? ನನಗಂಕರ ನಂಗೆ ಇಲ್ಲಿ ಬರಕ್ಕೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್. ಆದ್ರೂ ಬಂದೀನಿ ಅಂದ್ರೆ ಅರ್ಥ ಮಾಡ್ಕೊ ಅಣ್ಣ. ನನ್ನ ಮಕ್ಕಳು ಮುಟ್ಟಕ್ಕೆ ಹೋಗ್ಬೇಡ ನೀನು, ಹೇಳ್ತೀನಿ ನೋಡಿ. ನಾನು ನನ್ನ ಮಕ್ಕಳಿಗೂ ಹೇಳಿ ಕಳಿಸ್ಕೊಂಬಂದಿನಿ, ಯಾವುದೇ ಕಾರಣಕ್ಕೂ ನೀವು ಸಂತೋಷ್ ಮಾಮನ ಹತ್ರ ಹೋಗಂಗಿಲ್ಲ. ದೂರದಿಂದನೇ ಸಂತೋಷ್ ಮಾಮ ಅಂತ ಅಷ್ಟೇ ಮಾತಾಡ್ಸ್ಬೇಕು ಅಂತಂದು. ಬೇಕಾದ್ರೆ ಕೇಳು, ನೀ ಕರೆದ್ರು ಅವ್ರು ಬರಲ್ಲ. ಆಮೇಲೆ ನೀ ಬೇಜಾರು ಮಾಡ್ಕೋಬೇಡ. ಮಂದಿದ್ದಾಗ ನಾ ಬರಲ್ಲ ಮಾಮ ಅವು ಹೇಳ ಹಂಗೆ ಅಂದ್ಬಿಡ್ತಾವ ಹುಡುಗರು. ಅವಕ್ಕೆ ಫಿಲ್ಟರ್ ಆಗಿಲ್ಲ ಮಕ್ಕಳ ಬಾಯಿಗೆ. ಆಮೇಲೆ ನೀನು ಮಂದ್ಯಾಗ ಬೇಜಾರು ಮಾಡಿದ್ರಿ ಅಂತ ಜಗಳ ಮಾಡಬೇಡ. ಅದಕ್ಕೋಸ್ಕರ ಹೇಳಕತ್ತೀನಿ. ಆದಷ್ಟು ನೀನು ನಮ್ಮ ಮಕ್ಕಳಿಂದ ದೂರ ಇದ್ಬಿಡಪ್ಪ, ನಿಂಗೆ ಪುಣ್ಯ ಬರತ್ತ. ಹೌದಣ್ಣ, ನನ್ನ ಮಕ್ಕಳಿಂದನೂ ನೀ ದೂರ ಇದ್ಬಿಡು. ನಂಗೂ ನಾವು ಇಬ್ರು ಒಂದೊಂದೇ ಹಡ್ದೀವಿ. ನಮ್ಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಅಲ್ಲ, ನಿಮ್ಗೆ ಯಾಕೆ ಯಾರಿಗೂ ಅರ್ಥ ಆಗಲ್ಲ? ಯಾಕೆ ಈ ಥರ ಎಲ್ಲರೂ ನಂಗೆ ಮನ್ಸಿಗೆ ನೋವು ಮಾಡ್ತೀರಿ? ಅದು ನಾನು ಬೇಕಂತ ಮಾಡಿದ್ದಲ್ಲ. ಅಲ್ಲ ಭಾರತಿ, ನೀನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಲ್ಲ, ನೀನು ಮಾಡಿ ಇಲ್ಲ ಅದು ಹಿಪ್ನೋಟಿಸಮ್ದು, ನೀನು ಮಾಡಿ ಇಲ್ಲ ಹೇಳು. ಅಣ್ಣ ನಾ ಒಪ್ಕೋತೀನಿ, ಹಿಪ್ನೋಟಿಸಮ್ ಆಗಿತ್ತು. ಆದ್ರೆ ಅದಕ್ಕೆ ನೀನು ಕಟ್ತಾ ಇರೋ ಬಣ್ಣ ಯಾವುದು, ಬ್ಲ್ಯಾಕ್ ಮ್ಯಾಜಿಕ್ ಹಂಗಿಂಗ ಅವೆಲ್ಲ ನಾ ನಂಬಲ್ಲ. ಅದು ಆಗಕ್ಕೂ ನನ್ನ ಮೇಲೆ ಯಾರು ಕಾರಣ? ನೀನಲ್ಲ, ನಿನ್ನಿಂದನಲ್ಲ. ನೀನು ಕೆಟ್ಟೋರ್ ಸವಾಸ ಮಾಡಿ ನೋಡೋಣ, ಒಂದ್ಸರಿ ನೀನು ಅಂತರ ಜೊತೆಗೆ ಬಿದ್ದು ಗುದ್ದಾಡ್ ಬಂದಿ ಅಂದ್ರೆ ಅದು ನಿನ್ಗೆ ಅವ್ರು ನಿನ್ನ ಅಷ್ಟು ಸುಲಭಕ್ಕೆ ಬಿಡಲ್ಲ. ನಾ ಎಲ್ಲ ಭಾಳ ಕಡೆ ಓದಿನಿ, ಭಾಳ ಮಂದಿ ಜೊತೆ ಡಿಸ್ಕಷನ್ ಮಾಡಿದಾಗೂ ಎಲ್ಲರೂ ಇದ ಹೇಳಿರೋದು. ನಿನಗೆ ಯಾವಾಗ ಅವರು ನಿನ್ನನ್ನ ಆ ಥರ ಹಿಪ್ನೋಟಿಸಮ್ ಮಾಡ್ತಾರೋ ಮತ್ತೆ ನಮಗೆಲ್ಲ ಎಲ್ಲಿ ತೊಂದರೆ ಆಗುತ್ತೆ ಅಂತ ಭಯಪ್ಪ. ಈಗ ನಾವು ಬದ್ದಿರೋದ ನಿನ್ನ ಮದ್ವೆ ಸಂಬಂಧ. ಚಂದಾಗ ನೀನು ಮದ್ವೆ ಮಾಡಿ ಹೋಗ್ಬಿಡ್ತೀವಿ ನಾವು. ನಾನು ನೋಡು, ನಂಗೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ, ನಮ್ಗೆ ಈಗ ಚಳಿಗಾಲದಾಗ ನಂಗೆ 1 ಮಂತ್ ರಜೆ ಇರುತ್ತೆ. ನಾನು ಬಂದ್ರೂ ಬೆಂಗಳೂರೊಳಗೆ ಇದ್ದೆ, ನಮ್ಮ ಅತ್ತಿ ಮಾವನ ಜೊತೆಗೆ ಇದ್ದೆ. ಅದಕ್ಕೆ ನಾನು ಮತ್ತು ಭುವನ ಇಬ್ಬರು ಸೇರಿ ಬಂದಿದ್ದು. ಪ್ಲೀಸ್ ನಾನು ಹಿಂಗೆ ಕೈ ಮುಗಿತೀನಿ, ನನ್ನ ಮಕ್ಕಳ ತಂಟೆಗೂ ನನ್ನ ತಂಟೆಗೂ ಬರಬೇಡ. ಬಹುಶಃ ನಿಮ್ಗೆ ಇಷ್ಟಕ್ಕೊಂದು ತೊಂದರೆ ಮಾಡ್ಕೊಂಡು ಏನಕ್ಕೆ ಬಂದ್ರಿ ನೀವು ನನ್ನ ಮದ್ವೆಗೆ? ಏನಪ್ಪ ಅದ ನಿನ್ನ ಮಾತು? ಏನದು? ಯಾಕ ಈಗ ಮಂದಿ ಆಡ್ಕೋಬೇಕಲ್ಲ, ಇರತ್ತೊಬ್ಬ ತಣ್ಣ ಏನು ಹಗ್ಲ ಮಗ್ಲ ಮದುವೆ ಹಾಕಿದ್ನೇನ ಅಂತಂದು ಮಂದಿ ಸಂಬಂಧ ನಾನಬ್ಬ ಅಂತ ಹೇಳಿದ್ದ. ಅವ್ರಿಗೇನು ಇಬ್ರಿಗೂ ಬರಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಅದು ನಿನ್ನ ಮದುವೆ ಅಂದಿದ್ದಕ್ಕೆ ಅವ್ರೇನು ಬಂದಿಲ್ಲ, ಊರನ ಸಂಬಂಧ ಬಂದಿರೋದು.
ಅದ ಇಷ್ಟು ತೊಂದರೆ ಆಗತ್ತಂದ್ರ 3 ಮಂದಿನೂ ನೀ ಕರ್ಸಬಾರ್ದಾಗಿತ್ತು. ಏನು ನಾನು ಅಷ್ಟು ಬೇಡ್ಕೊಂಡು ಗೋಗರ್ದು ಹೇಳಕತ್ತೀನಿ, ಆ ತರ ಏನು ಇಲ್ಲ. ಈ ನಾನು ಇನ್ನೊಂದ್ಸರಿ ನನ್ನ ಮನಸ್ಥಿತಿ ವೀಕ್ ಇತ್ತು, ಯಾಕಂದ್ರೆ ನಾನು 108 ಚಟ ಮಾಡ್ತಿದ್ದೆ. ಅವಾಗ ನನ್ನನ್ನು ಆರಾಮಾಗಿ ಅವರು ವಶೀಕರಣ ಮಾಡ್ಕೊಂಡ್ರು. ಈಗ ನಾ ಸ್ಟ್ರಾಂಗ್ ಅದೀನಿ, ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡಿನಿ. ಯಾರು ನನಗೆ ಆ ಥರ ಮಾಡೋಕ್ಕಾಗಲ್ಲವ. ಅರ್ಥ ಮಾಡ್ಕೊಳ್ರಿ. ನನ್ನಿಂದ ಅಂತೂ ನಿಮ್ಮ ಮಕ್ಳಿಗೆ ಯಾವತ್ತೂ ತೊಂದರೆ ಆಗಲ್ಲ. ಭಾರತಿ, ಭುವನ, ಭಾವನಾ ಇಬ್ರಿಗೂ 3 ಮಂದಿಗೂ ಹೇಳಕತ್ತೀನಿ. ನಾಳೆ ನಿನಗೆ ಮಕ್ಕಳಾದ್ರೂ ಆಮೇಲೆ ನನ್ನಿಂದ ಅಂತೂ ನಿಮ್ಮ 3 ಮಂದಿಗೆ ಯಾವತ್ತೂ ತೊಂದರೆ ಆಗಲ್ಲ. ಅದಾದ್ಮೇಲೆ ನಾನು ಏನೋ ನಿಮ್ಗೆ ಒಂದು ಜೋರಾಗಾರು ಮಾತಾಡಿನ ಹಾ. ನೋಡೋಣ, ನಾವಂತೂ ತುಂಬ ಪ್ರಾಕ್ಟಿಕಲ್. ಅವು ಹೆಂಗಿದ ಹಂಗಿದೀವಿ ನಾವೆಲ್ಲ ಮಮ್ಮಿ ಥರನೇ ಬಿಹೇವ್ ಮಾಡೋದು. ನಮ್ಮನ್ನೇನು ಚೇಂಜ್ ಮಾಡಕ್ಕೆ ಹೋಗ್ಬೇಡ. ಇವನ್ ನನ್ನ ಹಸ್ಬೆಂಡ್ ಆಯಿತು, ಭಾರತೀಯಕ್ಕನ ಹಸ್ಬೆಂಡ್ ಆಯಿತು, ಭುವನನ ಹಸ್ಬೆಂಡ್ ಆಯಿತು, ಅವರೆಲ್ಲ ಸೇಮ್ ಮೆಂಟಾಲಿಟಿ ಇರೋರನ್ನ ನಾವು ಹುಡುಕ್ ಮದುವೆ ಆಗಿರೋದು. ಆಯಿತಾ? ದಯವಿಟ್ಟು ನೀವು ನಮ್ಮ ವಿಷಯದ ತಲೆ ಹಾಕ್ಬೇಡ. ನಮ್ಮಿಂದ ನೀ ದೂರ ಇದ್ಬೇಡು. ನಿನ್ನ ಹೆಂಡತಿಗೂ ಹೇಳ್ಬಿಡು ನಾಳೆ ನಮ್ಮಿಂದ ದೂರ ಇರಕ್ಕ. ನಾಳೆ ಮದ್ಮಗನ್ ಮಾಡ್ತಾರಲ್ಲ, ನಿನ್ನ ಪಾಡಿಗೆ ನೀ ಇದ್ಬಿಡು ಅಷ್ಟೇ. ಮದುವೆ ಮುಗ್ದಾದ್ಮೇಲೆ ನಾವು ಇಲ್ಲಿ 1 ನಿಮಿಷನೂ ಇರಲ್ಲ. ಲೆಟ್ಸ್ ಗೋ ಆರು.